ಇನ್ನು ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇವೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಿನ್ನೆ ರಾತ್ರಿ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ನಡೆದಿದೆ. ಲೋಕಸಭೆಗೆ ಹೇಗೆಲ್ಲ ತಯಾರಿ ಮಾಡಬೇಕು ಅನ್ನೋ ಚರ್ಚೆಯ ಜೊತೆಗೆ ಸಚಿವರುಗಳಿಗೆ ಕೆಲವೊಂದು ಎಚ್ಚರಿಕೆಗಳನ್ನು ನೀಡಲಾಗಿದೆ. 15ರಿಂದ 18 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅತ್ತ ಬಿಜೆಪಿ ಕೂಡ ಕೌಂಟರ್ ಪ್ಲಾನ್ ಅನ್ನ ಶುರು ಮಾಡಿದೆ. ಲೋಕ ಕ್ಷೇತ್ರ ಕಬ್ಜಾ ಮಾಡಲು ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್. ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳ ತಂತ್ರ ಪ್ರತಿತಂತ್ರ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಿನ್ನೆ ರಾತ್ರಿ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ನಡೆಸಲಾಗಿದ್ದು, ಲೋಕಸಭಾ ಚುನಾವಣೆಗೆ ರಣತಂತ್ರ ರೂಪಿಸಲಾಗಿದೆ. ಲೋಕಸಭಾ ಚುನಾವಣೆ ವಿಚಾರವಾಗಿ ಸಚಿವರ ಜೊತೆ ಸಿಎಂ ಸಮಾಲೋಚನೆ ನಡೆಸಿದ್ದಾರೆ. ಹಾಗಾದ್ರೆ ಸಿಎಂ ಸಭೆಯಲ್ಲಿ ಚರ್ಚೆಯಾಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರಿಂದ ಕ್ಷೇತ್ರಗಳ ಅಭಿಪ್ರಾಯ ಪಡೆದುಕೊಳ್ಳಲಾಗಿದೆ. 15ರಿಂದ 18 ಕ್ಷೇತ್ರಗಳ ಕ್ಯಾಂಡಿಡೇಟ್ ಫೈನಲ್ ಮಾಡಿದ್ದಾರೆ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದೇ ಹೆಸರನ್ನ ಫೈನಲ್ ಮಾಡಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಯಾಕೆ ಮತ್ತು ಹೇಗೆ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಮನವರಿಕೆ ಮಾಡಿಕೊಂಡಿದ್ದಾರೆ. ಸಚಿವರು ತಮ್ಮ ಅಭಿಪ್ರಾಯವನ್ನ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದ್ದಾರೆ. ಇದನ್ನಾಧರಿಸಿ ಒಂದಷ್ಟು ಮಂದಿಗೆ ಸಂಘಟನೆಯಲ್ಲಿ ತೊಡಗಿ ಅಂತ ಮೌಖಿಕ ಆದೇಶ ನೀಡಿದ್ದಾರೆ. ಉಳಿದಂತೆ ಅನಗತ್ಯ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನ್ನೋ ಸಂದೇಶ ಹೋಗಿದೆ. ಗ್ಯಾರಂಟಿ ಸ್ಕೀಮ್ ವಿಚಾರವನ್ನ ಇನ್ನಷ್ಟು ಜನರಿಗೆ ತಿಳಿಸಲೇಬೇಕು. 4-5 ಸಾವಿರ ಕಾರ್ಯಕರ್ತರಿಗೆ ಗ್ಯಾರಂಟಿ ಸಮಿತಿಗಳ ಮೂಲಕ ಜವಾಬ್ದಾರಿ ಕೊಡಬೇಕು ಅಂತ ಚರ್ಚೆ ನಡೆಸಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಮಾಡಲು ನಿರ್ಧಾರ ಮಾಡಲಾಗಿದೆ. ಇನ್ನು ಸಭೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ವಿಚಾರವೂ ಚರ್ಚೆಯಾಗಿದ್ದು, ದೊಡ್ಡ ಮಟ್ಟಿನ ಹಿನ್ನಡೆ ಅನ್ನೋ ಆತಂಕ ಇತ್ತು. ಆದರೆ ಆ ರೀತಿ ವಾತಾವರಣ ಇಲ್ಲ ಅಂತ ಕೈ ನಾಯಕರು ಹೇಳಿದ್ದಾರೆ. ಕಾಂಗ್ರೆಸ್ಗೆ ಈಗಲೂ ಅರ್ಧಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ಲುವ ಅವಕಾಶ ಇದೆ. ಆದರೆ ಗೊಂದಲಕಾರಿ ಹೇಳಿಕೆಗಳನ್ನು ಕೊಟ್ಟು ವಿಪಕ್ಷಗಳಿಗೆ ಆಹಾರವಾಗೋದು ಬೇಡ ಅಂತ ಸಚಿವರಿಗೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಲೋಕ ಅಖಾಡಕ್ಕೂ ಕೈಪಡೆಗೆ ಗ್ಯಾರಂಟಿಯೇ ಅಸ್ತ್ರ. ವಿಜಯಪುರದ ಮುದ್ದೇಬಿಹಾಳ ಗ್ರಾಮದಲ್ಲಿ ಸರ್ಕಾರದ ಗ್ಯಾರಂಟಿ ಸಮಾವೇಶ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದ್ದಂತೆ ಮಾತಿಗಿಳಿದ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನ ಟೀಕಿಸಿದ ಬಿಜೆಪಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟರು. ಜನರನ್ನ ತಪ್ಪು ದಾರಿಗೆ ಎಳಿಲಿಕ್ಕೋಸ್ಕರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಬಿಟ್ರು. ಈ 5 ಗ್ಯಾರಂಟಿಗಳನ್ನ ಕೊಟ್ಟದ್ರಿಂದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ. ಇದು ಅಪ್ಪಟ ಸುಳ್ಳು. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲದೆ ಹೋದರೆ ಈಗ 227 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡೆಲ್ಲಿಂದ ಬಂತು? ಇದರ ಅರ್ಥ ಏನು ಅಂತಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಗ್ಯಾರಂಟಿ ರದ್ದು ಎಂದಿದ್ದ ಬಾಲಕೃಷ್ಣ ವಿರುದ್ಧ ನಿಖಿಲ್ ದೂರು. ಗ್ಯಾರಂಟಿ ರದ್ದು ಕುರಿತು ಮಾತನಾಡಿದ ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ದೂರು ನೀಡಿದ್ದಾರೆ. ರಾಜ್ಯದ ಜನರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ತೀವಿ ಅಂತಕ್ಕಂಥ ಒಂದು ಬ್ಲ್ಯಾಕ್ ಮೇಲ್ ಸಂಸ್ಕೃತಿಯನ್ನು ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಮುಖಂಡರುಗಳೇನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮನೋಜ್ ಕುಮಾರ್ ಅವ್ರಿಗೆ ಭೇಟಿ ಮಾಡಿ ಪಕ್ಷದ ಕಡೆಯಿಂದ ಒಂದು ದೂರನ್ನು ಕೊಟ್ಟಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸಲು ಬಿಜೆಪಿ ತಂತ್ರ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 6 ಸ್ಥಾನ ಗೆದ್ದಿರೋ ಬಿಜೆಪಿ ಈ ಬಾರಿಯೂ ಅದೇ ಟಾರ್ಗೆಟ್ ಇಟ್ಕೊಂಡಿದೆ. 6 ಸ್ಥಾನ ಗೆದ್ದು ಮಲ್ಲಿಕಾರ್ಜುನ ಖರ್ಗೆಗೆ ಟಕ್ಕರ್ ಕೊಡಲು ಬಿಜೆಪಿ ರಣತಂತ್ರ ರೂಪಿಸಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಬಿಟ್ಟು ಹೋದವರನ್ನ ಮರಳಿ ಕರೆತರಲು ಗಾಳ ಹಾಕ್ತಿದೆ. ಜನಾರ್ದನ್ ರೆಡ್ಡಿ ಸೇರ್ಪಡೆಯಿಂದ ಕೊಪ್ಪಳ, ಬಳ್ಳಾರಿ, ರಾಯಚೂರು ಲೋಕಸಭಾ ಕ್ಷೇತ್ರ ಗೆಲ್ಲೋ ಲೆಕ್ಕಾಚಾರ ಹಾಕಿದೆ. ಬಿಜೆಪಿ ರಣತಂತ್ರಕ್ಕೆ ತಣ್ಣೀರು ಎರಚಿದ್ರ ಜನಾರ್ದನ್ ರೆಡ್ಡಿ. ರೆಡ್ಡಿ ಬುಟ್ಟಿಗೆ ಹಾಕೊಂಡು ಕಲ್ಯಾಣ ಕರ್ನಾಟಕ ಕಬ್ಜಾ ಮಾಡಲು ಬಿಜೆಪಿ ಲೆಕ್ಕಾಚಾರ ಹಾಕ್ತಿದೆ. ಆದರೆ ಬಿಜೆಪಿಯ ಗಣಿತಕ್ಕೆ ಜನಾರ್ದನ್ ರೆಡ್ಡಿ ಹೆಣೆದಿರೋ ಸೂತ್ರ ತದ್ವಿರುದ್ಧವಾಗಿದೆ. ಬಿಜೆಪಿಯೊಂದಿಗೆ ಹೊಂದಾಣಿಕೆಗೆ ಸಿದ್ಧ, ಆದರೆ ಬಿಜೆಪಿ ಸೇರದಿರಲು ರೆಡ್ಡಿ ನಿರ್ಧರಿಸಿದಾರಂತೆ. ಅಲ್ಲದೆ ಬಳ್ಳಾರಿ, ಕೊಪ್ಪಳ, ಚಿತ್ರದುರ್ಗದಲ್ಲಿ ಕೆಆರ್ಪಿಪಿ ಚಿಹ್ನೆಯೊಂದಿಗೆ ಕಣಕ್ಕಿಳಿಯಲು ಪ್ಲಾನ್ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ತಮ್ಮನ್ನ ಬೆಂಬಲಿಸುವಂತೆ ಬಿಜೆಪಿಗೆ ಬೇಡಿಕೆ ಇಡಲು ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ.
ತುಮಕೂರಲ್ಲಿ ಬಿಜೆಪಿ ಶಕ್ತಿ ಪ್ರದರ್ಶನ, ಸೋಮಣ್ಣ ಮಿಂಚಿನ ಸಂಚಾರ. ಇನ್ನು ತುಮಕೂರು ಅಖಾಡದಿಂದ ಕಣಕ್ಕಿಳಿಯಲು ವಿ ಸೋಮಣ್ಣ ಕಸರತ್ತು ನಡೆಸುತ್ತಿದ್ದು ಕ್ಷೇತ್ರದಲ್ಲಿ ಸಂಚಾರ ಶುರು ಮಾಡಿದ್ದಾರೆ. ಲಿಂಗಾಯತ, ಗೊಲ್ಲ, ಒಕ್ಕಲಿಗ ಸಮುದಾಯದ ನಾಯಕರನ್ನ ಭೇಟಿ ಮಾಡಿ ಅಡಿಪಾಯ ಭದ್ರ ಮಾಡಿಕೊಳ್ತಿದ್ದಾರೆ. ಇನ್ನು ಇದೇ ವೇಳೆ ತುಮಕೂರಲ್ಲಿ ಬಿಜೆಪಿ ಶಕ್ತಿ ವಂದನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದೆ. ಇನ್ನು ಹೈಕಮಾಂಡ್ ಸೂಚಿಸಿದ್ರೆ ವಿ ಸೋಮಣ್ಣ ಸ್ಪರ್ಧೆ ಬಗ್ಗೆ ನಮ್ದೇನೂ ಅಭ್ಯಂತರ ಇಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಕೇಂದ್ರದ ವರಿಷ್ಠರು ಒಪ್ಪಿಗೆನ ಸೂಚಿಸಿದ್ರು ನಮ್ದು ಯಾರ್ದೇನು ಅಭ್ಯಂತರ ಇಲ್ಲ. ಅವರೊಬ್ಬರು ಹಿರಿಯರಿದ್ದಾರೆ, ಸೋಮಣ್ಣವರು ಹಿರಿಯರಿದ್ದಾರೆ. ಅವರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಯಾರ್ದೇನು ಅಭ್ಯಂತರ ಇಲ್ಲ. ಒಟ್ಟು ಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಕೂತು ತೀರ್ಮಾನವನ್ನು ಮಾಡುತ್ತೇವೆ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ಮೂರು ಪಕ್ಷಗಳಲ್ಲೂ ರಣವ್ಯೂಹಗಳೇ ರೆಡಿಯಾಗ್ತಿವೆ. 28 ಕ್ಷೇತ್ರದಲ್ಲೂ ಚುರುಕಾಗಿರೋ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಗೆಲುವಿನ ನಗಾರಿ ಬಾರಿಸಲು ಸಜ್ಜಾಗಿ ಕುಳಿತಿವೆ. ಬ್ಯೂರೋ ರಿಪೋರ್ಟ್, TV9.